ಸೇನೆಯ ಪರಾಕ್ರಮ ಮತ್ತು ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ತಿರಂಗಾ ಯಾತ್ರೆ ನಡೆದಿದೆ. ಸೇರಿರುವಂತಹ ಸಾಕಷ್ಟು ಸಂಖ್ಯೆಯ ಜನಸ್ತೋಮ ಕೈಯಲ್ಲಿ ತಿರಂಗಾ ಹಿಡಿಕೊಂಡು ಭಾರತೀಯ ಸೇನೆಯ ಪರವಾಗಿ ಜಯ ಘೋಷಗಳನ್ನು ಮೊಳಗಿಸುತ್ತಾ ಭಾರತ ಮಾತೆಗೆ ಜಯವಾಗಲಿ ಅಂತ ಈ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಭಾಗಿಯಾಗಿದ್ದರು. ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ನವರು ನಮ್ಮ ಸೇನೆಯನ್ನ ನಂಬೋದಿಲ್ಲ, ತಮ್ಮ ವಿರುದ್ಧ ತೀರ್ಪು ಬಂದರೆ ಕೋರ್ಟ್ ಅನ್ನು ನಂಬೋದಿಲ್ಲ. ಕಾಂಗ್ರೆಸ್ ಯಾವಾಗಲೂ ಪಾಕಿಸ್ತಾನ್ ಭಾಷೆಯನ್ನ ಮಾತಾಡ್ತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ದಿದ್ದಾರೆ. ನೋಡ್ರಿ, ನಾ ಹೇಳೋದು ಅವರಿಗೆ ಉತ್ತರ ಕೊಡೋದ್ರಾಗ ಅರ್ಥನೇ ಇಲ್ಲ. ನಾವು ಇದನ್ನು ಪೊಲಿಟಿಸೈಸ್ ನಾವು ಮಾಡಿಲ್ಲ ಇಲ್ಲಿ ತನಕ. ಆದ್ರೆ ನಾ ಕೇಳೋದು ಹಳೆ ಇತಿಹಾಸ ಬಿಡ್ರಿ. 10 ವರ್ಷದಾಗ UPA ಕಾಲದ 10 ವರ್ಷದಾಗ ಎಷ್ಟು ಭಯೋತ್ಪಾದನೆ ಆ್ಯಕ್ಟಿವಿಟಿ ಆಗಿದ್ದು? ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ? ಮತ್ತು ಕಾಂಗ್ರೆಸ್ ಪಾರ್ಟಿ ಒಳಗೆ ನಾ ಹೇಳೋದು, ಮೊದಲ ನಿಮ್ಮ ಪಾರ್ಟಿ ಒಳಗೆ ಏನು ಹೇಳ್ಬೇಕಂತ ನಾನು ತೀರ್ಮಾನ ಮಾಡಿ ಬಂದರೆ ಹೊರಗೆ ಹೇಳ್ರಿ. ಚಿದಂಬರಂ ಆರ್ಟಿಕಲ್ ಬರೀತಾರೆ, ಭಾಳ ಕರೆಕ್ಟ್ ಆದ ನಿರ್ಣಯ ಸರ್ಕಾರ ತೆಗೆದುಕೊಂಡಿದ್ದೇನೆ. ಚಿದಂಬರಂ ಆರ್ಟಿಕಲ್ ನಿಮ್ಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ ನಾನು. ಪತ್ರಿಕೆಯೊಳಗೆ ಆರ್ಟಿಕಲ್ ಶಶಿ ತರೂರ್ ಅವರು ಭಾಳ ಅವರು UNOದಲ್ಲಿ ಇದ್ದರು. UNOದಲ್ಲಿ ಪ್ರಮುಖ ಪದಾಧಿಕಾರಿಯಾಗಿದ್ದರು. ಅವರು ಸೆಕ್ರೆಟರಿ ಜನರಲ್ಗೂ ಸ್ಪರ್ಧೆ ಮಾಡಿದ್ರು. ಅವ್ರು ಹೇಳ್ತಾರೆ ಸರ್ಕಾರ ಅತ್ಯಂತ ಯೋಗ್ಯವಾದಂಥ ಕ್ರಮ ತೆಗೆದುಕೊಂಡಿದೆ. ಮತ್ತು ಇಲ್ಲೇ RV ದೇಶಪಾಂಡೆ ಅವರೆಲ್ಲ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಯಾರ್ಯಾರೋ ಏನೇನೋ ಮಾತಾಡ್ತಾರೆ. ಒಬ್ರು ವಿಮಾನ ಹಾರಿಸಿದ್ರು ಅಂತಾರೆ, ಇನ್ನೊಬ್ರು ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗಂತೂ ಅವ್ರಿಗೆ ನಾರ್ಕೋಸಿಟಿಕ್ ಪರ್ಸನಾಲಿಟಿ ಅಂತ ಒಂದು ಸೈಕಲಾಜಿಕಲ್ ಒಂದು ಮಾತದು. ಅದನ್ನು ಭಯಂಕರ ದೊಡ್ಡವನು. ದೇಶದಾದ್ಯಂತ ತಿರಂಗಾ ಶೌರ್ಯ ಸಮ್ಮಾನ್ ರ್ಯಾಲಿ ನಡೀತಾ ಇದೆ. ರಾಜ್ಯ ಬಿಜೆಪಿಯಿಂದಲೂ ಕೂಡ ತಿರಂಗಾ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಸಂಭ್ರಮಾಚರಣೆ ಮನೆ ಮಾಡಿದೆ. ಹುಬ್ಬಳ್ಳಿ, ಮೈಸೂರಿನಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದು ಜನ ಹೆಜ್ಜೆ ಹಾಕಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಸೇರಿದಂತಹ ಜನಸ್ತೋಮ ಭಾರತೀಯ ಸೈನಿಕರಿಗೆ ಜಯವಾಗಲಿ, ಭಾರತ ಮಾತೆಗೆ ಜಯವಾಗಲಿ ಎಂದು ಜಯಘೋಷಗಳನ್ನು ಕೂಗುತ್ತಾ ಈ ಯಾತ್ರೆಗೆ ಸಾಕ್ಷಿಯಾಗಿದ್ದಾರೆ. ನೋಡಿ, ಹುಬ್ಬಳ್ಳಿಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು, ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಮೈಸೂರಿನಲ್ಲಿಯೂ ಕೂಡ ತಿರಂಗಾ ಯಾತ್ರೆ ನಡೆದಿದೆ. ಭಾರತೀಯ ಸೇನೆಯ ಪರಾಕ್ರಮ ಮತ್ತು ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ತಿರಂಗಾ ಯಾತ್ರೆ ನಡೆದಿದೆ. ಸೇರಿರುವಂತಹ ಸಾಕಷ್ಟು ಸಂಖ್ಯೆಯ ಜನಸ್ತೋಮ ಕೈಯಲ್ಲಿ ತಿರಂಗಾ ಹಿಡಿಕೊಂಡು ಭಾರತೀಯ ಸೇನೆಯ ಪರವಾಗಿ ಜಯ ಘೋಷಗಳನ್ನು ಮೊಳಗಿಸುತ್ತಾ ಭಾರತ ಮಾತೆಗೆ ಜಯವಾಗಲಿ ಅಂತ ಈ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಭಾಗಿಯಾಗಿದ್ದರು. ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ನವರು ನಮ್ಮ ಸೇನೆಯನ್ನ ನಂಬೋದಿಲ್ಲ, ತಮ್ಮ ವಿರುದ್ಧ ತೀರ್ಪು ಬಂದರೆ ಕೋರ್ಟ್ ಅನ್ನು ನಂಬೋದಿಲ್ಲ. ಕಾಂಗ್ರೆಸ್ ಯಾವಾಗಲೂ ಪಾಕಿಸ್ತಾನ್ ಭಾಷೆಯನ್ನ ಮಾತಾಡ್ತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ದಿದ್ದಾರೆ. ನೋಡ್ರಿ, ನಾ ಹೇಳೋದು ಅವರಿಗೆ ಉತ್ತರ ಕೊಡೋದ್ರಾಗ ಅರ್ಥನೇ ಇಲ್ಲ.
ನಾವು ಇದನ್ನು ಪೊಲಿಟಿಸೈಸ್ ನಾವು ಮಾಡಿಲ್ಲ ಇಲ್ಲಿ ತನಕ. ಆದ್ರೆ ನಾ ಕೇಳೋದು ಹಳೆ ಇತಿಹಾಸ ಬಿಡ್ರಿ. 10 ವರ್ಷದಾಗ UPA ಕಾಲದ 10 ವರ್ಷದಾಗ ಎಷ್ಟು ಭಯೋತ್ಪಾದನೆ ಆ್ಯಕ್ಟಿವಿಟಿ ಆಗಿದ್ದು? ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ? ಮತ್ತು ಕಾಂಗ್ರೆಸ್ ಪಾರ್ಟಿ ಒಳಗೆ ನಾ ಹೇಳೋದು ಮೊದಲ ನಿಮ್ಮ ಪಾರ್ಟಿ ಒಳಗೆ ಏನು ಹೇಳ್ಬೇಕಂತ ನಾನು ತೀರ್ಮಾನ ಮಾಡಿ ಬಂದರೆ ಹೊರಗೆ ಹೇಳ್ರಿ. ಚಿದಂಬರಂ ಆರ್ಟಿಕಲ್ ಬರೀತಾರೆ, ಭಾಳ ಕರೆಕ್ಟ್ ಆದ ನಿರ್ಣಯ ಸರ್ಕಾರ ತೆಗೆದುಕೊಂಡಿದೆ. ಚಿದಂಬರಂ ಆರ್ಟಿಕಲ್ ನಿಮ್ಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ ನಾನು. ಪತ್ರಿಕೆಯೊಳಗೆ ಆರ್ಟಿಕಲ್ ಶಶಿ ತರೂರ್ ಅವರು ಭಾಳ ಅವರು UNOದಲ್ಲಿ ಇದ್ದರು. UNOದಲ್ಲಿ ಪ್ರಮುಖ ಪದಾಧಿಕಾರಿಯಾಗಿದ್ದರು. ಅವರು ಸೆಕ್ರೆಟರಿ ಜನರಲ್ಗೂ ಸ್ಪರ್ಧೆ ಮಾಡಿದ್ರು. ಅವ್ರು ಹೇಳ್ತಾರೆ ಸರ್ಕಾರ ಅತ್ಯಂತ ಯೋಗ್ಯವಾದಂಥ ಕ್ರಮ ತೆಗೆದುಕೊಂಡಿದೆ. ಮತ್ತು ಇಲ್ಲೇ RV ದೇಶಪಾಂಡೆ ಅವರೆಲ್ಲ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಯಾರ್ಯಾರೋ ಏನೇನೋ ಮಾತಾಡ್ತಾರೆ. ಒಬ್ರು ವಿಮಾನ ಹಾರಿಸಿದ್ರು ಅಂತಾರೆ, ಒಬ್ಬರು ಇನ್ನೊಬ್ರು ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗಂತೂ ಅವ್ರಿಗೆ ನಾರ್ಕೋಸಿಟಿಕ್ ಪರ್ಸನಾಲಿಟಿ ಅಂತ ಒಂದು ಸೈಕಲಾಜಿಕಲ್ ಒಂದು ಮಾತದು. ಅದನ್ನು ಭಯಂಕರ ದೊಡ್ಡವನು. ದೇಶದಾದ್ಯಂತ ತಿರಂಗಾ ಶೌರ್ಯ ಸಮ್ಮಾನ್ ರ್ಯಾಲಿ ನಡೀತಾ ಇದೆ. ರಾಜ್ಯ ಬಿಜೆಪಿಯಿಂದಲೂ ಕೂಡ ತಿರಂಗಾ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಸಂಭ್ರಮಾಚರಣೆ ಮನೆ ಮಾಡಿದೆ. ಹುಬ್ಬಳ್ಳಿ, ಮೈಸೂರಿನಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದು ಜನ ಹೆಜ್ಜೆ ಹಾಕಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಸೇರಿದಂತಹ ಜನಸ್ತೋಮ ಭಾರತೀಯ ಸೈನಿಕರಿಗೆ ಜಯವಾಗಲಿ, ಭಾರತ ಮಾತೆಗೆ ಜಯವಾಗಲಿ ಎಂದು ಜಯಘೋಷಗಳನ್ನು ಕೂಗುತ್ತಾ ಈ ಯಾತ್ರೆಗೆ ಸಾಕ್ಷಿಯಾಗಿದ್ದಾರೆ. ನೋಡಿ, ಹುಬ್ಬಳ್ಳಿಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು, ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಮೈಸೂರಿನಲ್ಲಿಯೂ ಕೂಡ ತಿರಂಗಾ ಯಾತ್ರೆ ನಡೆದಿದೆ. ಭಾರತ್ ಮಾತಾ ಕಿ ವಂದೇ ಮಾತರಂ. ಭಾರತ್ ಮಾತಾ ಕಿ ವಂದೇ ಮಾತರಂ. ಇನ್ನು ಭಾರತೀಯ ಸೇನೆಯ ಪರಾಕ್ರಮ ಮತ್ತು ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ತಿರಂಗಾ ಯಾತ್ರೆ ನಡೆದಿದೆ. ಸೇರಿರುವಂತಹ ಸಾಕಷ್ಟು ಸಂಖ್ಯೆಯ ಜನಸ್ತೋಮ ಕೈಯಲ್ಲಿ ತಿರಂಗಾ ಹಿಡಿಕೊಂಡು ಭಾರತೀಯ ಸೇನೆಯ ಪರವಾಗಿ ಜಯ ಘೋಷಗಳನ್ನು ಮೊಳಗಿಸುತ್ತಾ ಭಾರತ ಮಾತೆಗೆ ಜಯವಾಗಲಿ ಅಂತ ಈ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಭಾಗಿಯಾಗಿದ್ರು. ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ನವರು ನಮ್ಮ ಸೇನೆಯನ್ನ ನಂಬೋದಿಲ್ಲ, ತಮ್ಮ ವಿರುದ್ಧ ತೀರ್ಪು ಬಂದರೆ ಕೋರ್ಟ್ ಅನ್ನು ನಂಬೋದಿಲ್ಲ. ಕಾಂಗ್ರೆಸ್ ಯಾವಾಗಲೂ ಪಾಕಿಸ್ತಾನ್ ಭಾಷೆಯನ್ನ ಮಾತಾಡ್ತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ದಿದ್ದಾರೆ. ನೋಡ್ರಿ, ನಾ ಹೇಳೋದು ಅವರಿಗೆ ಉತ್ತರ ಕೊಡೋದ್ರಾಗ ಅರ್ಥನೇ ಇಲ್ಲ. ನಾವು ಇದನ್ನು ಪೊಲಿಟಿಸೈಸ್ ನಾವು ಮಾಡಿಲ್ಲ ಇಲ್ಲಿ ತನಕ. ಆದ್ರೆ ನಾ ಕೇಳೋದು ಹಳೆ ಇತಿಹಾಸ ಬಿಡ್ರಿ. 10 ವರ್ಷದಾಗ UPA ಕಾಲದ 10 ವರ್ಷದಾಗ ಎಷ್ಟು ಭಯೋತ್ಪಾದನೆ ಆ್ಯಕ್ಟಿವಿಟಿ ಆಗಿದ್ದು? ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ? ಮತ್ತು ಕಾಂಗ್ರೆಸ್ ಪಾರ್ಟಿ ಒಳಗೆ ನಾ ಹೇಳೋದು ಮೊದಲ ನಿಮ್ಮ ಪಾರ್ಟಿ ಒಳಗೆ ಏನು ಹೇಳ್ಬೇಕಂತ ನಾನು ತೀರ್ಮಾನ ಮಾಡಿ ಬಂದರೆ ಹೊರಗೆ ಹೇಳ್ರಿ. ಚಿದಂಬರಂ ಆರ್ಟಿಕಲ್ ಬರೀತಾರೆ, ಭಾಳ ಕರೆಕ್ಟ್ ಆದ ನಿರ್ಣಯ ಸರ್ಕಾರ ತೆಗೆದುಕೊಂಡಿದೆ. ಚಿದಂಬರಂ ಆರ್ಟಿಕಲ್ ನಿಮ್ಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ ನಾನು. ಪತ್ರಿಕೆಯೊಳಗೆ ಆರ್ಟಿಕಲ್ ಶಶಿ ತರೂರ್ ಅವರು ಭಾಳ ಅವರು UNOದಲ್ಲಿ ಇದ್ದರು.
ಯು ಎನ್ ಒದಲ್ಲಿ ಪ್ರಮುಖ ಪದಾಧಿಕಾರಿಯಾಗಿದ್ದರು ಅವರು, ಸೆಕ್ರೆಟರಿ ಜನರಲ್ಗೂ ಸ್ಪರ್ಧೆ ಮಾಡಿದ್ರು ಅವರು. ಅವ್ರು ಹೇಳ್ತಾರೆ ಸರ್ಕಾರ ಅತ್ಯಂತ ಯೋಗ್ಯವಾದಂಥ ಕ್ರಮ ತೆಗೆದುಕೊಂಡಿದೆ. ಮತ್ತು ಇಲ್ಲೇ ಆರ್ ವಿ ದೇಶಪಾಂಡೆ ಅವರೆಲ್ಲ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಯಾರ್ಯಾರೋ ಏನೇನೋ ಮಾತಾಡ್ತಾರೆ. ಒಬ್ಬರು ವಿಮಾನ ಹಾರಿಸಿದ್ರು ಅಂತಾರೆ, ಇನ್ನೊಬ್ರು ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗಂತೂ ಅವ್ರಿಗೆ ನಾರ್ಕೋಸಿಟಿಕ್ ಪರ್ಸನಾಲಿಟಿ ಅಂತ ಒಂದು ಸೈಕಲಾಜಿಕಲ್ ಒಂದು ಮಾತದ. ಅದನ್ನು ಭಯಂಕರ ದೊಡ್ಡವನು ದೇಶದಾದ್ಯಂತ ತಿರಂಗಾ ಶೌರ್ಯ ಸಮ್ಮಾನ್ ರ್ಯಾಲಿ ನಡೀತಾ ಇದೆ. ರಾಜ್ಯ ಬಿಜೆಪಿಯಿಂದಲೂ ಕೂಡ ತಿರಂಗಾ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಸಂಭ್ರಮಾಚರಣೆ ಮನೆ ಮಾಡಿದೆ. ಹುಬ್ಬಳ್ಳಿ, ಮೈಸೂರಿನಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದು ಜನ ಹೆಜ್ಜೆ ಹಾಕಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಸೇರಿದಂತಹ ಜನಸ್ತೋಮ ಭಾರತೀಯ ಸೈನಿಕರಿಗೆ ಜಯವಾಗಲಿ, ಭಾರತ ಮಾತೆಗೆ ಜಯವಾಗಲಿ ಎಂದು ಜಯಘೋಷಗಳನ್ನು ಕೂಗುತ್ತಾ ಈ ಯಾತ್ರೆಗೆ ಸಾಕ್ಷಿಯಾಗಿದ್ದಾರೆ. ನೋಡಿ, ಹುಬ್ಬಳ್ಳಿಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು, ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಮೈಸೂರಿನಲ್ಲಿಯೂ ಕೂಡ ತಿರಂಗಾ ಯಾತ್ರೆ ನಡೆದಿದೆ. ಭಾರತ್ ಮಾತಾ ಕೇ ವಂದೇ